ಮಿತ್ರತ್ವ ಬಂತು ಅಂತಂದರೆ ಅಲ್ಲಿ ಅವರು ವೃದ್ಧಿ ಆಗ್ತಾರೆ. ಸಮತ್ವ ಬಂತು ಅಂತಂದರೆ ಅವ್ರ ಮಟ್ಟಿಗೆ ಅವ್ರು ಇರ್ತಾರೆ. ಶತ್ರುತ್ವ ಬಂದಾಗ ಗ್ರಾಮ ಇವರಿಗೆ ಶತ್ರುವಾಗಿಯೋ ಅಥವಾ ಇವರು ಗ್ರಾಮಕ್ಕೆ ಶತ್ರುವಾಗಿಯೋ ಪರಿಣಮಿಸಿದ್ರೆ ಏನಾಗುತ್ತೆ, ಅವರು ಅಲ್ಲಿ ಏಳಿಗೆ ಪಡಿತಕ್ಕಂಥದ್ದು ಅತ್ಯಂತ ಕ್ಲಿಷ್ಟಕರ. ಆ ಶತ್ರುವಾದರೆ ಏನು ಮಾಡಬೇಕು ಅಂದರೆ ಜಾಗವನ್ನು ಆದಷ್ಟು ನಿವಾಸವನ್ನು ತಪ್ಪಿಸಿಕೊಳ್ಳಬೇಕು. ಒಬ್ಬ ವ್ಯಕ್ತಿಗೆ ನೋಡ್ಲಿಕ್ಕೆ ಬರೋದಿಲ್ಲ, ಒಂದು ಕುಟುಂಬಕ್ಕೆ ನೋಡಬೇಕಿದೆ. ಈ ಗ್ರಾಮ ಸಾಲಾವಳಿ ಇರುವುದಿಲ್ಲವೋ ಆ ಮನೆಯಲ್ಲಿ ನೀವು ಮಾಡಿದ ಪೂಜೆ ಪುನಸ್ಕಾರ ಹೋಮ ಜಪ ತರ್ಪಣಾದಿಗಳೆಲ್ಲವೂ ಶೂನ್ಯವಾಗಿ ಯಾವ ಫಲವನ್ನು ಕೊಡೋದಿಲ್ಲ. ಪರಿಹಾರವಾಗಿ ಈ ಒಂದು ದೀಪದ ಒಂದು ಕ್ಷೇತ್ರಪತಿ ದೀಪ ಅಂತ ಅದಕ್ಕೆ ಹೆಸರು. ನಮ್ಮ ಸನಾತನ ಧರ್ಮದಲ್ಲಿ ಏನು ಹೇಳಿದ್ರೂ ಅದು ಮೂಗು ಮುರಿಯತಕ್ಕಂತಹದ್ದು, ಬೈತಕ್ಕಂತಹ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡ್ಬಿಟ್ಟಿದೆ. ಹಿಂದಿನವರು ಹೇಳಿದ್ದರಲ್ಲಿ ಸಾಕಷ್ಟು ರಸ ಇದೆ, ಸಾಕಷ್ಟು ಅನುಭವ ಇದೆ. ಆದರೆ ಇದು ಮನಸ್ಸಿಗೆ ಗೊತ್ತು, ಬುದ್ಧಿ ಚೆನ್ನಾಗಿ ಗೊತ್ತು, ಮನಸ್ಸು ಒಪ್ತಾ ಇಲ್ಲ. ಅಲ್ಲಿ ಹೋದ್ರೂ ಅದನ್ನು ಒಪ್ಪಬಾರದು ಅಂತ ನಾವು ನಿರ್ಣಯ ಮಾಡಿದ್ರೆ ಒಲ್ಲದ ಗಂಡನಿಗೆ ಮಜ್ಜಿಗೆಯಲ್ಲಿ ಕಲ್ಲು. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಂದಿನಂತೆ ನಮ್ಮೊಟ್ಟಿಗಿದ್ದಾರೆ ತಮ್ಮ ಅಮೂಲ್ಯ ವಿಚಾರಧಾರೆಗಳಿಂದ ಮಾರ್ಗದರ್ಶನ ನೀಡುತ್ತಿರುವಂತಹ ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರೂಜಿ. ಗುರೂಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರೂಜಿ, ಜ್ಞಾನಮೂರ್ತಿಂ ತಪೋನಿಷ್ಠಂ ಸಚ್ಚಿದಾನಂದ ವಿಗ್ರಹಂ ನಮಾಮಿತಂ ಸದಾ ಭಕ್ತ್ಯ ವಾಲಕೇಶ್ವರ ಭಾರತೀಂ ಶ್ರೀಮಜ್ಜಗದ್ಗುರು ಶ್ರೀ 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 ಸಚ್ಚಿದಾನಂದ ವಾಲಕೇಶ್ವರ ಭಾರತಿ ಮಹಾಸ್ವಾಮಿನೇ ನಮಃ. ಜೈ ಗುರುದೇವ ದತ್ತ. ವೀಕ್ಷಕರೆಲ್ಲರಿಗೂ ಮಂಗಳೋದಯ, ಎಲ್ಲರಿಗೂ ಸನ್ಮಂಗಳವಾಗಿ. ವೀಕ್ಷಕರ, ಇವತ್ತಿನ ಸಂಚಿಕೆಯಲ್ಲಿ ಗ್ರಾಮ ಸಾಲಾವಳಿ ಬಗ್ಗೆ ತಿಳಿದುಕೊಳ್ಳೋಣ. ಬಹಳಷ್ಟು ಕೌತುಕ ವಿಷಯಗಳಿದೆ. ಗುರುಜಿ, ಗ್ರಾಮ ಸಾಲಾವಳಿ ಅಂದ ಕೂಡ ಎಲ್ಲೋ ಓದಿದಂಥ ನೆನಪು. ಈ ಗ್ರಾಮ ನಕ್ಷತ್ರ ಅನ್ನುವಂಥದ್ದು ಇಂಥದೇ ಭಾಗದಲ್ಲಿ ಬಂದರೆ ಬೇರೆ ಬೇರೆ ಪ್ರತಿಫಲಗಳಾಗುತ್ತೆ ಅಂತ ಓದಿದೆ. ಎಷ್ಟು ನಿಜ, ಎಷ್ಟು ಸರಿ ಹೇಳಬೇಕು ಗುರುಜಿ? ನೋಡಿ, ಅನುಭವದಲ್ಲಿ ನಾವು ಅನ್ನೋದು ಹಿಂದೆ ಎಲ್ಲ ಇತ್ತು, ಬಹಳ ಇತ್ತಿದ್ದು. ಯಾರಾದರೂ ಒಂದು ಊರಿಗೆ ಹೋಗಿ ನೆಲೆಸಬೇಕು ಅಂತಿದ್ದರೆ ಬಂದು ಕೇಳ್ತಕ್ಕಂಥದ್ದು ನಾನೇ ನೋಡಿದ್ದೇನೆ. ನಾನು ಕೆಲವ್ರಿಗೆ ನೋಡಿದ್ದೇನೆ ನಮ್ಮ ಊರಿನಲ್ಲಿ. ಈ ಊರು ನಮಗೆ ಆಗ್ಬರ್ತಾ ಸ್ವಾಮಿ ಅಂತಕ್ಕಂಥದ್ದು. ಇದರಲ್ಲಿ ಏನಾಗುತ್ತೆ ಅಂತಂದರೆ 8 ವಿಧವಾದ ಪ್ರಾಣಿಗಳಿಗೆ ಹೋಲಿಸಿದ್ದಾರೆ ಹೆಸರುಗಳು. ಮೂಲಭೂತವಾಗಿ ಈ ಅಕ್ಷರದಲ್ಲಿ ಒಂದು ಶುರುವಾಗುತ್ತೆ ಊರಿನ ಹೆಸರು ಅಂತ. ಈ ಗ್ರಾಮ ಸಾಲಾವಳಿಯಲ್ಲಿ ನಿರ್ಣಯದಲ್ಲಿ ಏನಾಗುತ್ತೆ ಅಂತಂದರೆ, ಅದರಲ್ಲಿ ಉದಾಹರಣೆಗೆ ಗರುಡ ಮತ್ತು ಸರ್ಪ ಬಂತು ಅಂತ ಇಟ್ಕೊಳ್ಳಿ. ಅಂದರೆ ನನ್ನ ನಕ್ಷತ್ರ ಹೆಸರಿನ ಬಲಕ್ಕೆ ಗರುಡ, ನಾನು ನೆಲೆ ನಿಲ್ತಕ್ಕಂತಹ ಸ್ಥಳದ್ದು ಸರ್ಪ ಆಯಿತು ಅಂತಂದರೆ ಅಲ್ಲಿ ಊರ್ಜಿತವಾಗೋದಿಲ್ಲ ಅವನು. ಅದರಲ್ಲಿ 3: ಮಿತ್ರತ್ವ, ಶತ್ರುತ್ವ ಮತ್ತು ಸಮತ್ವ ಅಂತ. ಮಿತ್ರತ್ವ ಬಂತು ಅಂತಂದರೆ ಅಲ್ಲಿ ಅವರು ವೃದ್ಧಿ ಆಗ್ತಾರೆ. ಸಮತ್ವ ಬಂತು ಅಂತಂದರೆ ಅವ್ರ ಮಟ್ಟಿಗೆ ಅವ್ರು ಇರ್ತಾರೆ. ಶತ್ರುತ್ವ ಬಂದಾಗ ಗ್ರಾಮ ಇವರಿಗೆ ಶತ್ರುವಾಗಿಯೋ ಅಥವಾ ಇವರು ಗ್ರಾಮಕ್ಕೆ ಶತ್ರುವಾಗಿಯೋ ಪರಿಣಮಿಸಿದ್ರೆ ಏನಾಗುತ್ತೆ, ಅವರು ಅಲ್ಲಿ ಏಳಿಗೆ ಪಡಿತಕ್ಕಂಥದ್ದು ಅತ್ಯಂತ ಕ್ಲಿಷ್ಟಕರ. ಇದಕ್ಕೆ ಕ್ಷೇತ್ರಪತಿಗಳು ಅಂತ ಹೆಸರು. ಇದು ಬರೀ ಪ್ರಾಣಿನ ಸೂಚಿಸಿಲ್ಲ. ಅಲ್ಲೇನು ಮಾಡಿದ್ರೆ, ಇದು ಎಲ್ಲಿವರೆಗೂ ಹೋಗುತ್ತೆ ಅಂತಂದರೆ, ಗ್ರಾಮ ಸಾಲಾವಳಿಯಿಂದ ಶುರುವಾಗಿ ಮನೆಯ ವಾಸ್ತುವಿಗೆ ತಟ್ಟಿ, ಮನೆಯ ವಾಸ್ತುವಿನಿಂದ ಇದು ಮಂತ್ರಶಾಸ್ತ್ರಕ್ಕೆ ಹೋಗಿ, ಮಂತ್ರಶಾಸ್ತ್ರದಿಂದ ಪ್ರಯೋಗ ಭಾಗಕ್ಕೆ ಹೋಗಿ, ಅಲ್ಲಿಂದ ಮುಕ್ತಿಯನ್ನು ಪಡೆಯೋವರೆಗೂ ಒಂದಕ್ಕೊಂದೊಂದಕ್ಕೊಂದು ಒಳಗಡೆ ಹೇಗೆ ಈ ಮಣಿಗಳನ್ನು ಪೋಣಿಸಿದಾಗ ಮುತ್ತನ್ನು ಒಳಗಡೆ ದಾರ ಕಾಣೋದಿಲ್ಲವೋ, ಹಗ್ಗ ಕಾಣೋದಿಲ್ಲವೋ, ಆ ರೀತಿಯಾಗಿ ಇದು ಓತಪ್ರೋತವಾಗಿ ಅಂಡರ್ ಕರೆಂಟ್ ಆ ಥರ ಇರುತ್ತೆ. ಆದ್ದರಿಂದ ಇದು ಬಹುಶಃ ಬಿಟ್ಟು ಹೋಗಿದೆ. ಮನುಷ್ಯನ ವ್ಯಾವಹಾರಿಕ ನಾಮ ಅಂತ ಒಂದಿರುತ್ತೆ. ನಕ್ಷತ್ರ ನಾಮ ಬೇರೆ, ಅವ್ರು ಹುಟ್ಟಿರೋ ನಕ್ಷತ್ರಕ್ಕೆ ಇರುತ್ತೆ. ವ್ಯವಹಾರದಲ್ಲಿ ಯಾವ ಹೆಸರಿಂದ ಕರೀತಿದ್ದೀವಿ ನಾವು ಮನುಷ್ಯನನ್ನು, ಯಾವ ಹೆಸರಿನಿಂದ ಕರೆದಾಗ ಆತ ಓ ಅಂತ ಹೇಳಿ ಓ ಕೊಡ್ತಾನೋ ಆ ಹೆಸರನ್ನು ಮತ್ತು ಸ್ಥಳದ ಕೆಲವು ನಿರ್ಣಯಗಳನ್ನು ಮಾಡಬೇಕಾಗತ್ತೆ. ಅದಕ್ಕೆ ಈ ಲೆಕ್ಕವನ್ನು ಹಾಕಿದಾಗ ಏನಾಗುತ್ತೆ, ಅದು ಮಿತ್ರನೋ ಸಮಾನೋ ಶತ್ರುನೋ ಅಂತ ಬರುತ್ತೆ. ಆ ಶತ್ರುವಾದರೆ ಏನು ಮಾಡಬೇಕು ಅಂದರೆ, ಜಾಗವನ್ನು ಆದಷ್ಟು ನಿವಾಸವನ್ನು ತಪ್ಪಿಸಿಕೊಳ್ಳಬೇಕು. ಆದರೆ ಕೆಲವು ಸತಿ ಅನಿವಾರ್ಯ. ಈಗ ಯಾರಾದರೂ ಸರ್ಕಾರಿ ನೌಕರರು ಇರ್ತಾರೆ, ಟ್ರಾನ್ಸ್ಫರ್ ಮಾಡಿಬಿಡ್ತಾರಮ್ಮ, ಅವ್ರಿಗೆ ಯಾಕೆ ತೊಂದರೆ ಆಗೋದಿಲ್ಲ ಅಂತ ಅನಿಸುತ್ತೆ. ಆದರೆ ಅವ್ರ ಕೆಲಸ ಅಲ್ಲಲ್ಲ, ಸರ್ಕಾರ ತಾನೇ ಕೆಲಸ ಮಾಡ್ತಿರೋದು ಅವರು. ಅದರಿಂದ ಅವ್ರಿಗೆ ತಟ್ಟೋದಿಲ್ಲ. ಯಾರು ಸರ್ಕಾರಿ ನೌಕರಿ ಅಲ್ಲದೆ ಅಥವಾ ಬೇರೆ ಈಗ ಪಬ್ಲಿಕ್ ಸೆಕ್ಟರು ಪ್ರೈವೇಟ್ ಸೆಕ್ಟರಲ್ಲೂ ಇರಬಹುದು, ಅವರಿಗೂ ದೊಡ್ಡದಾಗಿ ಇದರ ಒಂದು ವಿಚಾರ ತಟ್ಟೋದಿಲ್ಲ. ಯಾಕೆಂದರೆ ಅನಿವಾರ್ಯ, ಟ್ರಾನ್ಸ್ಫರ್ ಮಾಡಿದ್ರೆ ನೀವು ಹೋಗಬೇಕು, ಇಲ್ಲಾಂದರೆ ಕೆಲಸನೇ ಹೋಗುತ್ತೆ. ಆವಾಗಲೂ ಕೂಡ ದೊಡ್ಡದಾಗಿ ಇದನ್ನು ನಿರ್ಣಯ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಸ್ಥಿರವಾದ ಒಂದು ಮನೆಯನ್ನು ಕಟ್ಟಿಕೊಂಡು
ನಾವು ಅಲ್ಲಿ ಚೆನ್ನಾಗಿ ನಾವು ಊರ್ಜಿತಕ್ಕೆ ಬರಬೇಕು, ವ್ಯಾಪಾರ ವ್ಯವಹಾರಗಳು ನಮಗೆ ಬಹಳ ಚೆನ್ನಾಗಿ ನಡೀಬೇಕು ಅಂತಕ್ಕಂಥವ್ರು ಏನು ಮಾಡಬೇಕು, ಇಂತಹ ಗ್ರಾಮ ಸಾಲಾವಳಿಯನ್ನು ಪಾಠ ಆಗಿರ್ತಕ್ಕಂತಹವ್ರ ಹತ್ರ ಹೋಗಿ ಕೇಳ್ಕೋಬೇಕು. ಬೆಂಗಳೂರಂಥ ಮಹಾನಗರದಲ್ಲಿ ಗ್ರಾಮ ಸಾಲಾವಳಿ ಹೇಗಾಗುತ್ತೆ ಅಂತಂದರೆ, ಬೆಂಗಳೂರಿಗೆ ಏನಾಗಿದೆ ಅಂದರೆ ನೂರಾರು ಊರು ಸೇರಿ ಒಂದು ಊರಾಗಿದೆ. ಬೆಂಗಳೂರಿನ ಮಲ್ಲೇಶ್ವರ ಅದೇ ಒಂದು ಊರು, ರಾಜಾಜಿನಗರ ಬೇರೆ ಆಯಿತು. ಉದಾಹರಣೆಗೆ ಯಾರಿಗೋ ಇಬ್ಬರಿಗೆ ಈಗ ಬರ್ತಾರೆ, ಎಲ್ಲಿ ನಮಗೆ ಗ್ರಾಮ ಸಾಲಾವಳಿ ಬರುತ್ತಾ, ಮಲ್ಲೇಶ್ವರ ಬರದೇ ಇದ್ದರೆ ಏನೂ ತೊಂದರೆ ಇಲ್ಲ, ಪಕ್ಕದಲ್ಲಿ ರಾಜಾಜಿನಗರದಲ್ಲಿ ಇರಬಹುದು ಅವರು, ಅಲ್ಲಿ ಸ್ಥಳವನ್ನು ಮಾಡಿಕೊಳ್ಳಬೇಕು. ವಿಶೇಷವಾಗಿ ಮನೆಯನ್ನು ಕಟ್ಟಲಿಕ್ಕೆ ಇದು ಉಪಯುಕ್ತವಾಗುತ್ತೆ. ಆದರೆ ಇದರಲ್ಲಿ ಹುಷಾರಾಗಿ ನಾವು ಇನ್ನೊಂದು ನೋಡಬೇಕಾಗಿರೋದು ಏನು ಅಂತಂದರೆ, ಒಬ್ಬ ವ್ಯಕ್ತಿಗೆ ನೋಡ್ಲಿಕ್ಕೆ ಬರೋದಿಲ್ಲ, ಒಂದು ಕುಟುಂಬಕ್ಕೆ ನೋಡಬೇಕಿದು. ಅದು ಎಚ್ಚರಿಕೆಯನ್ನು ವಹಿಸಬೇಕು. ಈ ಮನೆಯಲ್ಲಿ ಅಪ್ಪ ಕೆಲಸ ಮಾಡ್ತಿರ್ತಾನೆ, ಅಮ್ಮನೂ ಕೆಲಸ ಮಾಡ್ತಿರ್ತಾಳೆ, ನಾಳೆ ಮಗ ಮಗಳು ಒಬ್ರಿಗೆ ಮಾತ್ರ ಚೆನ್ನಾಗಿ 3 ಜನಕ್ಕೆ ಅದು ಕೆಟ್ಟದ್ದು ಅಂತ ಬಂದರೆ ಏನು ಮಾಡ್ತೀರಿ? ಆವಾಗ ಏನು ಮಾಡಬೇಕು ಅಂತಂದರೆ, ಅದಕ್ಕೆ ಗಂಡು ಹೆಣ್ಣಿನ ಹೋಲಿಕೆ ಮೊದಲಲ್ಲಿ ನೋಡಿದ್ದಿತ್ತು. ಅವರಿಬ್ಬರ ಹೋಲಿಕೆ ಇತ್ತು ಅಂತಂದು ಯಾರಾದರೂ ಒಬ್ರಿಗೆ ನೋಡಿದ್ರೂ ಇದು ಹೋಲುತ್ತೆ ಅಂತ. ಇದು ಈ ಮಟ್ಟಕ್ಕೆ ಇದರ ಒಂದು ಹರಹಿದೆ. ಸುಮ್ಮನೆ ಅವಾಗ ಮದುವೆಗೊಂದು, ನಿಮಗೆ ಮುಂಜಿಗೊಂದು, ನಿಮ್ಮ ಗೃಹ ಪ್ರವೇಶಕ್ಕೊಂದು ಅಂತ ಮಾಡಿಲ್ಲ ನಮ್ಮ ಹಿರಿಯರು. ಅಲ್ಲಿ ಹೊಂದುಬಿಟ್ಟಿದ್ರೆ ಗಂಡ ಹೆಂಡತಿದು, ಆ ನಂತರದಲ್ಲಿ ಏನಾಗುತ್ತೆ ಅಂದರೆ ಇಬ್ಬರಲ್ಲಿ ಒಬ್ರಿಗೆ ನೋಡಿದ್ರು ಇದಕ್ಕೆ ಹೊಂದಬೇಕಲ್ಲ. ಆ ರೀತಿಯಾಗಿ ಒಟ್ಟಿನಲ್ಲಿ ಮನೆಯಲ್ಲಿರ್ತಕ್ಕಂತಹ ಯಾರು ಪ್ರಮುಖರು ಸದಸ್ಯರಿರ್ತಾರೆ ಅವರೆಲ್ಲರಿಗೂ ಕೂಡ ಆದಷ್ಟು ಜನರಿಗೆ ಹೊಂದಿಕೆ ಆಗ್ತಕ್ಕಂತಹ ಒಂದು ಲೆಕ್ಕಾಚಾರ ಇದೆ. ಆ ಲೆಕ್ಕಾಚಾರವನ್ನು ಮಾಡಿದಾಗ ಆ ಕ್ಷೇತ್ರಪತಿ ಅಂದರೆ ಆ ಸ್ಥಳಕ್ಕೆ ಒಂದು ಅಧಿಪತಿ ದೇವರು ಅಂತ ಉಂಟು. 8 ದಿಕ್ಕುಗಳಿಗೆ 8 ಅಧಿಪತಿಗಳು ಬರ್ತಾರೆ ಇದರಲ್ಲಿ. ಆ 8 ಅಧಿಪತಿಗಳನ್ನು ನೋಡಿಕೊಂಡು ಅವರು ಇವರಿಗೆ ವರದರಾಗ್ತಾರಾ, ಅಂದರೆ ಇವರಿಗೆ ಅವರು ಒಳ್ಳೆಯದು ಮಾಡ್ತಾರಾ, ಅವ್ರಿಗೇನಾದರೂ ವರವನ್ನು ಕೊಡ್ತಾರಾ ಇಲ್ವಾ, ವರ ಕೊಡದೇ ಇದ್ದರೂ ಶಾಪವನ್ನು ಕೊಡಬಾರದು. ಆ ರೀತಿಯಾಗಿ ಏನಾಗುತ್ತೆ ಅಂದರೆ ಇದಕ್ಕೇನಾದರೂ ಭೂತಾರಣವ ಅಂತ ಕೂಡ ಹೇಳ್ತಾರೆ. ಭೂತಾರಣವ ಅಂದರೆ ಏನು ಅಂತಂದರೆ, ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಒಂದು ಹೆಸರನ್ನು ನಮಗೆ ಬೆಂಕಿ ಕಾಣುತ್ತೆ, ಅವನು ಮನೆ ಮಾಡ್ತಕ್ಕಂತಹ ಸ್ಥಳದ ಒಂದು ಗಣಿತದಲ್ಲಿ ಅಲ್ಲಿ ನೀರು ಕಾಣುತ್ತೆ. ಈಗೇನಾಯಿತು, ಬೆಂಕಿ ನೀರಿಗೆ ಬಿದ್ದರೆ ಏನಾಗುತ್ತೆ, ಆರೋಗುತ್ತೆ. ಬೆಂಕಿ ಜಾಸ್ತಿ ಇದ್ದರೆ ನೀರು ಆವಿಯಾಗಿ ಹೋಗುತ್ತೆ, ನೀರು ಜಾಸ್ತಿ ಇದ್ದರೆ ಬೆಂಕಿ ಆರೋಗುತ್ತೆ. ಒಟ್ಟಿನಲ್ಲಿ ಏನಾಯಿತು, ಎರಡರಲ್ಲೊಂದು ಖಾಲಿ ಆಗೋಯ್ತು. ಆ ರೀತಿ ಆಗಬಾರ್ದು. ಒಂದಕ್ಕೊಂದು ಪೂರಕವಾಗಿರಬೇಕು, ಮಾರಕವಾಗಬಾರದು. ಈ ರೀತಿಯಾಗಿ ಗ್ರಾಮ ಸಾಲಾವಳಿಯನ್ನು ಕೇಳಿ, ಎಸ್ಪೆಷಲಿ ಯಾರು ವಾಸ್ತುವನ್ನು ನೋಡ್ತಾ ಇದ್ದಾರೆ ಅವರು ಇದನ್ನು ಮಾಡ್ತಕ್ಕಂಥದ್ದು ಉತ್ತಮ. ಎರಡನೆಯದ್ದು, ಅನಿವಾರ್ಯ ಆಯಿತು ಅಂದರೆ ನಾವು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಪರಿಹಾರವೇ ಇದಕ್ಕೂ ಸಾಕು. ಯಾವುದು, ಹೊಸಲಿನ ಮೇಲೆ ಚಕ್ರವನ್ನು ಮಾಡಿಸ್ಬೇಕು ಅಂತ ಹೇಳಿದಲ್ಲ, ಅದೂ ಕೂಡ ಇದರಲ್ಲಿ ಪ್ರಶಮನವಾಗುತ್ತೆ. ಅದರಲ್ಲಿ ಇನ್ನೂ ಒಂದು ವಿಧಿ ಇದೆ, ದೀಪಸ್ಥಾಪನ ವಿಧಿ ಅಂತ ಒಂದು ಹೇಳಿದ್ದಾರೆ ಹಿಂದಿನವರು. ಆ ಥರ ಯಾವುದೋ ವಿಪರೀತ ಶತ್ರುತ್ವ ಇರೋ ಜಾಗದಲ್ಲೇ ನೀವು ಮನೆ ಮಾಡಿಬಿಟ್ರೆ ಈಗೇನು ಮಾಡೋದು, ಮನೆ ತೊಗೊಂಡೋಗಿ ರಾಜಾಜಿನಗರದಲ್ಲಿ ತೊಗೊಂಡೋಗ್ಬಿಟ್ಟು ನಾವು ಏನು ಸುದ್ಗುಂಟೆನ ಪಾಳದಲ್ಲಿ ಇಟ್ಕೊಳ್ಳೋಕೆ ಆಗೋದಿಲ್ಲ. ಆವಾಗ ಏನು ಮಾಡಬೇಕು ಅಂದರೆ ಅದಕ್ಕೂ ಒಂದು ವಿಧಿಯನ್ನು ಹೇಳಿದ್ದಾರೆ. ಅಲ್ಲಿ ಒಂದು ದೀಪಸ್ಥಾಪನವನ್ನು ಮಾಡಬೇಕು. ಮನೆಯಲ್ಲಿ ಎಲ್ಲ ಕಡೆ ಒಂದು ಕಡೆ ದೀಪ ಹಚ್ಚೋ ಒಂದು ಪದ್ಧತಿ ಇತ್ತು ಹಿಂದೆ. ನೀವು ನೋಡಿದ್ರೆ ಕೆಲವರು ದೇವ್ರ ಮನೇಲಿ ಬಿಟ್ಟು ಬೇರೆ ಕಡೆನೂ ಹಚ್ತಾ ಇದ್ರು. ಹಳ್ಳಿ ಕಡೆ ನೋಡ್ಲಿಕ್ಕೆ ಸಿಗುತ್ತೆ ಇದು. ಇವತ್ತು ಕೂಡ ಕೇರಳದಲ್ಲಿ ಈ ಪದ್ಧತಿ ಉಂಟು. ಅಂತಹ ಒಂದು ಸ್ಥಳವನ್ನು ಶಾಸ್ತ್ರ ತಿಳಿದವರ ಬಳಿ ಹೋಗಿ ಅದಕ್ಕೆ ಒಂದು ವಿಧಿ ಇದೆ, ಅದರ ಮೇಲೆ ದೀಪವನ್ನು ಇಡಬೇಕು. ಆ ಪದಾರ್ಥವನ್ನು ಅವರಿಂದ ಪಡೆದು ಯಾಕೆ ಅದನ್ನು ನಾನು ಮುಕ್ತವಾಗಿ ಹೇಳ್ತಿಲ್ಲ ಅಂದರೆ, ನಾಳೆ ಬೆಳಗ್ಗೆಗೆ ಇದೇನಾಗುತ್ತೆ ಅಂತಂದರೆ ಇದು ಆನ್ಲೈನ್ ಶಾಪಿಂಗ್ ಶುರುವಾಗುತ್ತೆ ಇದರದ್ದು, ಅಶಾಸ್ತ್ರೀಯವಾಗಿರೋದು. ಆದ್ದರಿಂದ ಹೆಚ್ಚು ಹೇಳಲಿಕ್ಕೆ ಹೋಗ್ತಿಲ್ಲ. ಆ ಥರ ಇಷ್ಟ ಇರೋರು ಬಂದರೆ ಅವರಿಗೆ ಹೇಳ್ಕೊಡ್ಲಾಗುತ್ತೆ. ಆ ಥರದಲ್ಲಿ ಅಲ್ಲಿ ದಿನಾಲು ಸಂಜೆಯ ಹೊತ್ತಿನಲ್ಲಿ, ಬೆಳಗಿನ ಹೊತ್ತಿನಲ್ಲಿ 2 ಹೊತ್ತಿನಲ್ಲಿ ದೀಪಾರಾಧನೆ ಮಾಡಿದರೆ ಗ್ರಾಮ ಸಾಲಾವಳಿ ಕೆಟ್ಟಿದ್ದರೂ ಕೂಡ ಆ ಸ್ಥಳದಲ್ಲಿ ನಿಮಗೆ ಅನುಕೂಲ ಆಗುತ್ತೆ. ಎಲ್ಲಿ ಗ್ರಾಮ ಸಾಲಾವಳಿ ಇರುವುದಿಲ್ಲವೋ ಆ ಮನೆಯಲ್ಲಿ ನೀವು ಮಾಡಿದ ಪೂಜೆ ಪುನಸ್ಕಾರ, ಹೋಮ, ಜಪ, ತರ್ಪಣಾದಿಗಳೆಲ್ಲವೂ ಶೂನ್ಯವಾಗಿ ಯಾವ ಫಲವನ್ನು ಕೊಡೋದಿಲ್ಲ. ನೀರಲ್ಲಿ ಹೋಮ ಮಾಡಿದಂತೆ, ಮರಳಲ್ಲಿ ಎಣ್ಣೆ ಸುರಿದಂತೆ ಅದು ವ್ಯರ್ಥವಾಗಿ ಹೋಗುತ್ತೆ. ಆದ್ದರಿಂದ ಈ ಪರಂಪರೆ ಹೋಗಿದೆ ನಮ್ಮಲ್ಲಿ, ಯಾವುದು, ಗ್ರಾಮ ಸಾಲಾವಳಿ. ಆದ್ದರಿಂದ ಅಂತಹ ಗ್ರಾಮ ಸಾಲಾವಳಿಯನ್ನು ತಿಳಿದವರಿಂದ ತಿಳಿದುಕೊಂಡು ಅದಾಗದೇ ಇದ್ದರೆ ಪರಿಹಾರವಾಗಿ ಈ ಒಂದು ದೀಪದ ಒಂದು ಕ್ಷೇತ್ರಪತಿ ದೀಪ ಅಂತ ಅದಕ್ಕೆ ಹೆಸರು. ಕ್ಷೇತ್ರ ದೀಪವನ್ನು ಇಡ್ತಕ್ಕಂತಹ ಪದ್ಧತಿಯನ್ನು ಯಾರು ಅಳವಡಿಸಿಕೊಳ್ತಾರೋ ಅವರ ಜೀವನ ಹಸನಾಗುತ್ತೆ, ಜೀವನ ಸುಖವಾಗುತ್ತೆ. ಗುರುಜಿದ್ರ ಜೊತೆಗೆ ಬಹಳಷ್ಟು ಜನ ಮಾತಾಡೋದನ್ನು ಕೇಳಿದ್ದೀವಿ. ಅಂದರೆ ಈ ಊರು ಬಿಟ್ಟು ಬಂದ ಮೇಲೇ ನಾನು ಉದ್ಧಾರ ಆಗಿರೋದು ಅನ್ನುವಂಥ ರೀತಿಯಲ್ಲಿ, ಅಂದರೆ ಗೊತ್ತಿಲ್ಲದೆ ಹೌದು, ಗೊತ್ತಿರೋದಿಲ್ಲ. ಹೌದೌದು, ಖಂಡಿತವಾಗಲು. ಯಾಕೆಂತಂದರೆ ಈಗ ಒಳ್ಳೆಯ ಸ್ಥಳಕ್ಕೆ ಹೋಗಿರ್ತಾರೆ, ಬಹುಶಃ ಅದು ಒಳ್ಳೆ ಗ್ರಾಮ ಸಾಲಾವಳಿ ಇತ್ತೇನೋ ಅವರಿಗೆ, ಅದರಿಂದ ಅಲ್ಲಿ ವೃದ್ಧಿಗೆ ಬಂದಿರಲಿಕ್ಕೂ ಒಂದು ಸಾಧ್ಯತೆ ಉಂಟು. ಅಥವಾ ಈ ಮನೆಯಲ್ಲಿರೋರ್ಗೂ ಚೆನ್ನಾಗಿದ್ವಿ, ಈ ಏರಿಯಾಗೆ ಬಂದ ಮೇಲೆ ಯಾಕೋ ಅವ್ರಿಗೆ ಎಲ್ಲ ಎಡವಟ್ಟಾಗ್ಬಿಟ್ಟಿದೆ. ಅದೇನಾಗುತ್ತೆ ಅಂದರೆ ಒಳ್ಳೆ ಜಾಗದಿಂದ ಒಂದು ಎಡವಟ್ಟು ಜಾಗಕ್ಕೆ, ತಪ್ಪು ಜಾಗಕ್ಕೆ ಬಂದಿರತಕ್ಕಂತಹ ಒಂದು ಸಾಧ್ಯತೆಗಳು ಕೂಡ ಉಂಟು. ಅದರಲ್ಲಿ ಇಲ್ಲ ಅನ್ಲಿಕ್ಕೆ ಬರೋದಿಲ್ಲ.
ಖಂಡಿತ ಗುರುಜಿ, ಪರಂಪರೆ ಹೋಗಿದೆ ಅಂತ ಹೇಳಿದ್ರಿ, ಆದ್ರೆ ಆ ಅನುಭವ ಮಾತ್ರ ಆಗ್ತಾ ಇದೆ ಇವತ್ತಿಗೂ ಕೂಡ ಅಂತ ಒಂದು. ಆದರೆ ಎಚ್ಚೆತ್ಕೋತಿಲ್ವಲ್ಲ ಸಮಾಜ. ಹೌದು ಹೌದು. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ನಾವು ನಮ್ಮ ಸನಾತನ ಧರ್ಮದಲ್ಲಿ ಏನು ಹೇಳಿದ್ರೂ ಅದು ಮೂಗು ಮುರಿತಕ್ಕಂತಹದ್ದು, ಬೈತಕ್ಕಂತಹ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ. ಹೊರಧರ್ಮದವರು ನಮ್ಮನ್ನು ಬೈದರೆ ಏನೂ ಅನ್ಸಲ್ಲ, ಮುಟ್ಟಾಳ್ರು ಅವ್ರು ನಮ್ಮದು, ಯಾಕಂದ್ರೆ ನಮ್ಮ ವಿಚಾರಕ್ಕೆ ಅವ್ರು ಮುಟ್ಟಾಳ್ರು, ಅವ್ರ ಧರ್ಮದಲ್ಲಿ ನಾವು ಮುಟ್ಟಾಳ್ರು ಅಲ್ವೇ, ಬಿಟ್ಬಿಡೋಣ. ಆದರೆ ನಮ್ಮವರು ಯಾರೋ ಸನಾತನ ಧರ್ಮದವರೇ ಮಾಡಿದ್ರೆ ಏಕವಚನದಲ್ಲಿ ಮಾತಾಡ್ತಕ್ಕಂತಹ ಒಂದು ಹಂತಕ್ಕೆ ಇಳಿದುಬಿಟ್ಟಿದ್ದೀವಿ. ಅಂದರೆ ಸೌಜನ್ಯ ಹೊರಟೋಯ್ತು ನಮ್ಮ ಸಮಾಜದಲ್ಲಿ. ಅಂದರೆ ಯಾವುದು ಹಳೇದು ಮಾಡ್ತಿದ್ದು ಆರ್ಷವಾಗಿರ್ತಕ್ಕಂಥದ್ದು ಹೇಳಿದ್ರೆ ಅದು ಮಾಡಿದ್ರೆ ಏನಾಗುತ್ತೆ, ಬದುಕೇನಾಗಿದೆ ಅದನ್ನು ಹೇಳಿ. ಮನುಷ್ಯ ಬದುಕು ಏನು ಅಲ್ಲಿ ಹಾಕಿರೋದು ಅಲ್ವಾ, ಏನೂ ಉಪಯೋಗ ಆಗಿಲ್ಲ. ಬದುಕಿ ಯಾರಿಗೂ ಉಪಯೋಗ ಮಾಡಿದ್ದಾನೆ ಮನುಷ್ಯ? 100ರಲ್ಲಿ 90 ಜನ ಅವ್ರ ಮಟ್ಟಿಗೆ ಅವರು ಪಶುಗಳ ಥರ ಬದುಕಿ ಹೋಗ್ತಾ ಇದ್ದೇವೆ ಅಂತ ಅಂದರೂ ತಪ್ಪಾಗಲಿಕ್ಕಿಲ್ಲ. ಆದ್ದರಿಂದ ಹಿಂದಿನವರು ಹೇಳಿದ್ದರಲ್ಲಿ ಸಾಕಷ್ಟು ರಸ ಇದೆ, ಸಾಕಷ್ಟು ಅನುಭವ ಇದೆ. ಆದರೆ ಇದು ಮನಸ್ಸಿಗೆ ಗೊತ್ತು, ಬುದ್ಧಿಗೆ ಚೆನ್ನಾಗಿ ಗೊತ್ತು, ಮನಸ್ಸು ಒಪ್ತಾ ಇಲ್ಲ. ಅಲ್ಲಿ ಹೋದ್ರೂ ಅದನ್ನು ಒಪ್ಪಬಾರ್ದು ಅಂತ ನಾವು ನಿರ್ಣಯ ಮಾಡಿದ್ರೆ ಒಲ್ಲದ ಗಂಡನಿಗೆ ಮಜ್ಜಿಗೆಯಲ್ಲಿ ಕಲ್ಲು ಆ ಥರ ಆಗಿದೆ. ಆದ್ದರಿಂದ ಅದನ್ನು ಬಿಟ್ಟು ಈ ಗ್ರಾಮ ಸಾಲಾವಳಿ ಕೇಳಲು ಹೋಗೋದ್ರಿಂದ 2 ಸತಿ ದೀಪ ಹಚ್ಚೋದ್ರಿಂದ ಏನು ನಷ್ಟ, ಏನು ನಮಗೆ ಏನೂ ನಷ್ಟ ಇಲ್ಲ. ಮನೆಯೇ ಹಾಳು ಮಾಡ್ಕೊಳ್ಳೋ ಬದಲು ಅಲ್ವಾ, ಆರೋಗ್ಯನೇ ಮನಸ್ಥಿತಿಯನ್ನೇ ಹಾಳು ಮಾಡಿಕೊಳ್ಳೋದನ್ನು ಮಾಡೋದರಿಂದ ಅನುಭವದಲ್ಲಿ ಬಂದ ನಂತರದಲ್ಲಿ ಒಪ್ಪಬೇಕಾಗುತ್ತೆ. ಇದನ್ನು ನಾವು ಅನುಭವದಲ್ಲಿ ಸಾವಿರಾರು ಜನರಿಗೆ ನೋಡಿದ್ದೇವೆ, ಮಾಡಿಕೊಟ್ಟಿರೋದರಿಂದ ಅವರಿಗೆ ಸಾಕಷ್ಟು ಒಳಿತಾಗಿರೋದರಲ್ಲಿ ಯಾವ ಸಂಶಯವೂ ಇಲ್ಲ. ಕೇಳದೆ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಹೇಳಿದ್ರೆ ಏನಾಗುತ್ತೆ ಅಂತಂದರೆ ಇವರು ವ್ಯಾಪಾರೀಕರಣ ಮಾಡ್ತಾ ಇದ್ದಾರೆ ಅಂತ ತಿರುಗಿ ಅದಕ್ಕೂ ಮೂಗು ಮುರಿತಾರೆ. ಅವರು ಕೇಳಿದರೆ ಅದರಿಂದ ಗ್ರಾಮ ಸಾಲಾವಳಿ ಇದೆ ಅಂತಕ್ಕಂಥದ್ದೇ ಹೋಗಿದೆ ನಮ್ಮಲ್ಲಿ. ಅದಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ನೀವು ಕೇಳಿದಿಲ್ಲ, ಗ್ರಾಮ ಸಾಲಾವಳಿ ಅದನ್ನು ಬಿಟ್ಟು ಹೋಗಿದೆ ಆ ಪರಂಪರೆ. ಅದನ್ನು ನಾವು ಪುನರುದ್ಧಾರ ಮಾಡಿ ನಾವು ಮಾಡುವುದರಿಂದ ನಮಗೆ ಖಂಡಿತ ಅದರಿಂದ ಶ್ರೇಯಸ್ಸಿದೆ, ಅದರಿಂದ ಕೆಡಕಂತೂ ನಮಗೆ ಆಗುವುದಿಲ್ಲ ಅಂತಕ್ಕಂಥದ್ದನ್ನು ಘಂಟಾಘೋಷವಾಗಿ ಹೇಳ್ಬೋದು. ಖಂಡಿತ ಗುರುಜಿ, ಧನ್ಯವಾದಗಳು. ಸಮಸ್ತ ಸನ್ಮಂಗಳ ನಿಭವಂತು. ನೋಡಿದ್ರಲ್ಲ ವೀಕ್ಷಕರೇ, ನೀವಿರುವಂಥ ಸ್ಥಳ ನಿಮಗೆ ಆಗಿ ಬರ್ತಿಲ್ಲ ಎನ್ನುವಂಥ ಸಂಶಯ ಕಾಡಿದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಗುರೂಜಿಗಳನ್ನು ನೇರವಾಗಿ ಸಂಪರ್ಕಿಸಬಹುದು. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.